ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಗೆ ಸೇಡೆ ಮೀನು ತಂದಿದ್ದಾರೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಕ್ಯಾಟ್ ಫಿಶ್ ಅಂತ ಹೇಳೋದು. ಅದನ್ನು ನಾನುಂಟಲ್ಲ ಒಂಚೂರು ಹಲ್ದಿ ಮತ್ತು ಸಾಲ್ಟ್ ಹಾಕಿ ಸರಿ ಮಿಕ್ಸ್ ಮಾಡಿ ಈಗ ತೊಳೆದಿಟ್ಟಿದ್ದೇನೆ. ಮತ್ತು ಮಕ್ಕಳಿಗೆ ಉಂಟಲ್ಲ ಇಲ್ಲಿ ಒಂಚೂರು ಆಮ್ಲೆಟ್ ಮಾಡುವಂತ. ಮತ್ತು ಇಲ್ಲಿ ಮಸಾಲೆ ಕುದೀತಾ ಉಂಟು. ಮತ್ತು ನಾನು ಇಲ್ಲಿ ಹಾಲಿನದ್ದು ಕೆನೆ ತೆಗೆದಿಟ್ಟಿದ್ದೇನೆ. ಹಾಲಿನದ್ದು ಕೆನೆ ಅದರಲ್ಲಿ ತುಪ್ಪ ಮಾಡುವಂತ. ಎಲ್ಲ ಮಾಡುವಾಗ ನಿಮ್ಮ ಜೊತೆ ಸಿಗ್ತೇನೆ. ಇದು ಫಿಶ್ ತುಂಬ ಒಳ್ಳೆಯದು. ಅದರಲ್ಲಿ ಸ್ವಲ್ಪ ಅದು ಮಾತ್ರ ಒಳ್ಳೇದು ಮಾಡಿ ತೊಳಿಬೇಕು, ಇಲ್ಲದಿದ್ದರೆ ಅದೊಂಥರ ಸ್ಮೆಲ್ ಥರ ಬರ್ತದೆ. ಅದಕ್ಕೆ ನಾನು ಟರ್ಮರಿಕ್ ಮತ್ತು ಸಾಲ್ಟ್ ಹಾಕಿ ನೆನೆಸಿ ಮತ್ತೆ ಈಗ ಒಂದು 4-5 ಸಲ ತೊಳೆದು ಈಗ ಇಟ್ಟಿದ್ದೇನೆ. ಈಗ ಮಸಾಲೆ ಸಹ ಕುದೀತಾ ಉಂಟಲ್ಲ, ಮಸಾಲೆ ಸಹ ಕುದೀತಾ ಉಂಟು. ಈಗ ಇದಕ್ಕೆ ಹಾಕ್ತೇನೆ. ಇದಕ್ಕೆ ನಾನು ಉಂಟಲ್ಲ ಮಸಾಲೆಗೆ ಪುನಃ ಸ್ವಲ್ಪ ಹುಳಿಯದ್ದು ರಸ ಸ್ವಲ್ಪ ಆ್ಯಡ್ ಮಾಡಿದ್ದೆ. ಹುಳಿಯದ್ದು ನೀರು ಸ್ವಲ್ಪ ಜಾಸ್ತಿ ಹಾಕಿದೆ, ಯಾಕಂದರೆ ಇದು ಪದಾರ್ಥ ಉಂಟಲ್ಲ ಸ್ವಲ್ಪ ಹುಳಿ ಮತ್ತು ಕಾಯಿ ಮೆಣಸು ಶುಂಠಿ ಎಲ್ಲ ಹಾಕಿದ್ದನ್ನು ಮಾಡಬೇಕಿಲ್ಲ, ಅದರಲ್ಲಿ ಅಷ್ಟು ಒಳ್ಳೆಯದಾಗೋದಿಲ್ಲ. ಒಳ್ಳೆಯದಾಗ್ತದೆ ನೋಡಿ. ಗ್ರೇವಿ ಸ್ವಲ್ಪ ದಪ್ಪನೇ ಇಡಬೇಕು, ಹೀಗೆ ದಪ್ಪನೇ ಇಡಬೇಕು, ಆವಾಗ ಮಾತ್ರ ಇದು ಒಳ್ಳೆಯದಾಗೋದು. ಈಗ ಅದಕ್ಕೆ ಮೀನು ಹಾಕ್ತೇನೆ. ಮೀನೆಲ್ಲ ಹಾಕಿದೆ. ಈಗ ಒಳ್ಳೆಯದು ಕುದಿ ಬರಬೇಕು. ಮತ್ತು ಉಪ್ಪು ಹುಳಿ ಎಲ್ಲ ಚೆಕ್ ಮಾಡಿ ಮತ್ತೆ ಕೆಳಗಿಡಿಸುವ. ಆಮ್ಲೆಟ್ ಸಹ ಬೇಯ್ತಾ ಉಂಟು. ನಾನು ಕಬ್ಬಿಣದ ಕಾವಲಿಯಲ್ಲಿ ಮಾಡಿದ್ದು. ಒಳ್ಳೆಯದು ಬಂದಿದೆ ನೋಡಿ ಕಲರ್. ನೋಡಿ, ಹೇಳಿ ಫಿಶ್ ಸಾರು ಸಹ ರೆಡಿ ಆಯಿತು. ಹುಳಿ ಖಾರ ಒಳ್ಳೆಯದಾಗಿದೆ. ಬೇರೆಯವರಿಗೆ ಇದಂದರೆ ಇಷ್ಟ, ಇದು ಫಿಶ್ ಅಂದರೆ. ಬಿಸಿ ಬಿಸಿ ಬಾಯ್ಲ್ಡ್ ರೈಸ್, ಶೇಡೆ ರಸ ಮತ್ತು ಆಮ್ಲೆಟ್. ಒಳ್ಳೆ ಕಾಂಬಿನೇಷನ್ ಬಾಯ್ಲ್ಡ್ ರೈಸಿಗೆ ಸೇಡೆ ಗಶಿ. ಮಧ್ಯಾಹ್ನದ ಊಟ ಎಲ್ಲ ಆಯಿತು. ಈಗ ಒಂದು 3 ಗಂಟೆ ಸಾಯಂಕಾಲ. ಈಗ ಇದನ್ನೊಂದು ಘೀ ಮಾಡಿಬಿಡುವಂತ. ಈಗ ಸ್ವಲ್ಪನೇ ಕೆನೆಯನ್ನು ಹೀಗೆ ತಗೊಂಡು ಒಂದು 7-8 ಐಸ್ ಕ್ಯೂಬ್ ಹಾಕ್ಕೊಂಡು ಈಗ ಸ್ವಲ್ಪನೇ ಮಿಕ್ಸಿಯಲ್ಲಿ ಉಂಟಲ್ಲ ಗ್ರೈಂಡ್ ಮಾಡ್ತೇನೆ. ತುಂಬ ಗ್ರೈಂಡ್ ಅಲ್ಲ, ಸ್ವಲ್ಪನೇ ಗ್ರೈಂಡ್, ಹೀಗೆ ತಿರುಗಿಸಿ ನಿಲ್ಲಿಸ್ತಾರಲ್ಲ ಆ ಥರ. ಈಗ ನೋಡಿ ನಾನು ತಿರುಗಿಸ್ತೇನೆ. ಹೀಗೆ ಈಗ ಬೆಣ್ಣೆ ಬರ್ತದೆ, ಹೀಗೆ ತೆಗೆದು ತೋರಿಸ್ತೇನೆ ನೋಡಿ. ಹಾಗೆ ಮಾಡಿದರೆ ಮಾತ್ರ, ತುಂಬ ಗೀರಿಸ್ತಾ ಕುತ್ಕೊಂಡ್ರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ನಾನದು ನಿನ್ನೆ ರಾತ್ರಿ ತೆಗೆದಿಟ್ಟಿದ್ದೇನೆ ಕೆನೆ ಎಲ್ಲ. ತುಂಬ ದಿವಸ ಆಗ್ತಿದ್ದು ಕೆನೆ. ಎಲ್ಲ ಸಹ ಬೆಣ್ಣೆ ಹೇಗೆ ಬಂತು ನೋಡಿ. ಬೆಣ್ಣೆ ಎಲ್ಲ ಸಹ ಈಗ ತೆಗೆದಾದ್ಮೇಲೆ ನಿಮಗೆ ಸಿಗ್ತೇನೆ ನೋಡಿ. ಈಗೆಲ್ಲ ಇದು ಬೆಣ್ಣೆ ತೆಗೆದಾಯಿತು. ಈಗ ಕೆನೆ ಇದ್ದದ್ರಲ್ಲಿ ಬೆಣ್ಣೆ ತೆಗೆದೆ. ಇನ್ನು ಇದನ್ನುಂಟಲ್ಲ ನೋಡಿ ಎಷ್ಟು ಬಂದಿದೆ ನೋಡಿ. ಈಗ ಇದನ್ನೊಂದು 4-5 ಸಲ ಕ್ಲೀನ್ ಮಾಡಿ, ಇದರ ವೈಟ್ ಹಾಲು ಥರ ಇರ್ತದಲ್ಲ ಇದು ನೀರು, ಇದೆಲ್ಲ ಕ್ಲೀನಾಗಿ ಬಿಳಿ ನೀರು ಥರ ಬರಬೇಕು. ಆವಾಗ ತನಕ ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಆವಾಗ ನಮಗೆ ಉಂಟಲ್ಲ ಸರ್ ಬೆಣ್ಣೆ ಸಾಕ್ತದೆ. ನಾವು ಅದನ್ನು ತೆಗೆದಿಡ್ಬೋದು. ಇದಕ್ಕೆಲ್ಲ ದೋಸೆಗೆಲ್ಲ ಬೆಣ್ಣೆ ದೋಸೆ ಎಲ್ಲ ಮಾಡುವಾಗ ಹಾಕಲಿಕ್ಕೆ ಆಗ್ತದೆ. ಮತ್ತು ಅದಕ್ಕೆಲ್ಲ ಕಾಸ್ಟ್ಲಿ ನಮಗೆ ಅಂಗಡಿಯಲ್ಲಿ ತರುವಾಗ. ಈಗ ನೋಡಿ, ಒಂದು ಹಾಲು ತಂದರೆ ಎಂತೂ ಹಾಲು ಚಹಾ ಮಾಡುವಾಗ ಅದರ ಕೆನೆ ಮೇಲೆ ಇರ್ತದಲ್ಲ, ಅದು ಎಂತೂ ನಾವು ತಿನ್ನೋದಿಲ್ಲ. ಅದರ ಬದಲು ಉಂಟಲ್ಲ ಹಾಲೆಲ್ಲ ಕುದಿಸಿ ಫ್ರಿಜ್ಜಲ್ಲಿಟ್ಟು ಅದರ ಕೆನೆ ತೆಗೆದ್ರೆ ನಮಗೆ ಬೆಣ್ಣೆ ಸಾಕ್ತದೆ. ಈಗ ಇದರಲ್ಲಿ ಉಂಟಲ್ಲ ಬಟರ್ ಮಿಲ್ಕ್ ಸಹ ಮಾಡ್ಬೋದು. ಈ ನೀರಲ್ಲಿ, ಒಳ್ಳೆ ನೀರಲ್ಲಿ ಈಗ ತೊಳೆದುಂಟಲ್ಲ, ಇದನ್ನು ಹಾಲು ಥರ ಉಂಟು, ಹೀಗೆ ಉಂಟು ಹಾಲು ಥರ. ಇದನ್ನು ತೆಗೆದ್ರೆ ಇದು ಬಟರ್ ಮಿಲ್ಕ್ ಆಗ್ತದೆ. ಮತ್ತು ತುಪ್ಪ ಸಹ ಮಾಡ್ಬೋದು. ಎಷ್ಟು ಆಗ್ತದೆ ನೋಡಿ. ನಾವು ಒಂದು ಹಾಲೆಲ್ಲ ತಂದು ಹೀಗೆ ಇಟ್ಟರೆ, ಈಗೆಲ್ಲ ಇದು ಕ್ಲೀನ್ ಮಾಡ್ತೇನೆ ನಾನು. ಕ್ಲೀನ್ ಮಾಡಿದ ಮೇಲೆ 4-5 ಸಲ ತೊಳಿಬೇಕು. ಇದೆಲ್ಲ ವೈಟ್ ಇದು ಹಾಲು ಥರ ಉಂಟು ನೀರು. ಅದೆಲ್ಲ ಕ್ಲೀನಾಗಿ ನಮಗೆ ಬಿಳಿ ನೀರು, ನಾರ್ಮಲ್ ನೀರು ಬರ್ತದಲ್ಲ, ಅದು ಕಲರ್ ಬರಬೇಕು. ಆವಾಗ ತನಕ ಕ್ಲೀನ್ ಮಾಡಬೇಕು. ಆವಾಗ ತುಪ್ಪ ಸಹ ಬೇಗ ಆಗ್ತದೆ. ಈಗೆಲ್ಲ ಕ್ಲೀನ್ ಮಾಡಿದ ಮೇಲೆ ನಿಮಗೆ ಸಿಗ್ತೇನೆ. ಒಂದು 7-8 ಸಲ ನೀರಲ್ಲಿ ತೊಳೆದೆ. ಈಗ ಬೆಣ್ಣೆ ಎಲ್ಲ ರೆಡಿ ಆಯಿತು. ಈಗ ಇದರಲ್ಲಿ ನಾನು ಸ್ವಲ್ಪ ಬೆಣ್ಣೆ ತೆಗೆದಿರ್ತೇನೆ, ನಮಗೆ ಮನೆಗೆ ಯಾವುದಕ್ಕಾದ್ರೂ ಬೇಕಾಗ್ತದೆ. ಅಂಗಡಿಯಲ್ಲಿ ತರುವುದಕ್ಕಿಂತ
ಹೀಗೆ ಮನೆಯಲ್ಲೇ ಮಾಡಿದ್ದನ್ನು ತೆಗೆದಿಟ್ಟರೆ ಒಳ್ಳೆಯದಲ್ಲ. ಈಗ ಇದನ್ನು ಗ್ಯಾಸ್ ಸ್ಟವಲ್ಲಿ ಇಡ್ತೇನೆ. ನಾನು ಸ್ವಲ್ಪ ದೊಡ್ಡ ಪಾತ್ರೆಯನ್ನೇ ತಗೊಂಡಿದ್ದೇನೆ, ಯಾಕಂದರೆ ಅದು ಈಗ ಉಕ್ಕಿ ಬರ್ತದೆ ಅದಕ್ಕೆ. ಈಗ ಒಮ್ಮೆ ಇಟ್ಟ ಮೇಲೆ ಉಂಟಲ್ಲ ಹೀಗೆ ಕೈ ಆಡಿಸ್ತಾ ಇರಬೇಕು. ಯಾಕೆ ಗೊತ್ತುಂಟ, ಈಗ ಫಸ್ಟ್ ಇಟ್ಟಾಗ ತಳ ಹಿಡಿತದೆ ಅದಕ್ಕೆ. ಈಗ ಸ್ವಲ್ಪ ಫಾಸ್ಟಲ್ಲಿ ಇಡುವ ಮೊದಲು. ಒಂದು ಕುದಿ ಬಂದ ಮೇಲೆ ಸ್ವಲ್ಪ ಸ್ಲೋ ಮಾಡಿ ಇಡುವ. ತುಂಬ ಹೊತ್ತು ತಗ್ತದೆ ಅದು ಗೀ ಆಗಲಿಕ್ಕೆ, ತುಪ್ಪ ಆಗಲಿಕ್ಕೆ. ತುಂಬ ಕೆಲಸ ಉಂಟು, ಆದರೂ ಸಹ ಮನೆಯಲ್ಲೇ ಒಳ್ಳೆಯದಲ್ಲ ಮಾಡಿದರೆ. ಅದಕ್ಕೆ ಚೂರು ಬಿಸಿ ಆಗಲಿ. ನೋಡಿ ಈಗ ಕುದಿ ಬರ್ತಾ ಉಂಟು, ನೋಡಿ ಕಾಣ್ತಿರ್ಬೋದು, ಕುದಿ ಬರ್ತಾ ಉಂಟು. ಈಗ ಕುದಿ ಬರುವಾಗ ಉಂಟಲ್ಲ ಹೀಗೆ ಬಿಳಿಯದ್ದು ಹೀಗೆ ವೈಟ್ ಥರ ಹೀಗಿರ್ತದೆ, ಹೀಗಿರ್ತದೆ. ಇದು ಉಂಟಲ್ಲ ಗೋಲ್ಡನ್ ಬ್ರೌನ್ ಬರಬೇಕು. ಇದು ಗೋಲ್ಡನ್ ಬ್ರೌನ್ ಬಂದಮೇಲೆ ಇದು ಘೀ ಆಯ್ತಂತ ಲೆಕ್ಕ. ಹೀಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲದ್ರೆ ತಳ ಹಿಡಿತದೆ. ಇದ್ರ ಎದುರುಗಡೆ ನಿಲ್ಬೇಕು, ಆಚೆ ಈಚೆ ಹೋಗುವ ಹಾಗೆಲ್ಲ ಗೀ ಮಾಡುವಾಗ. ಮಾತ್ರ ಮನೆಯದ್ದು ಗೀ ಎಲ್ಲ ಒಳ್ಳೆ ಪರಿಮಳ ಬರ್ತದೆ, ಮಾತ್ರ ಮನೆ ಫುಲ್ಲು ಪರಿಮಳ ಬರ್ತದೆ. ನಾನು ಇದಕ್ಕೆ ಎಂತ ಸಹ ಹಾಕಲಿಲ್ಲ, ಅರಶಿನ ಎಂತ ಸಹ ಹಾಕಲಿಲ್ಲ. ಕೆಲವರೆಲ್ಲ ಅರಶಿನ ಹಾಕ್ತಾರೆ ಕಲರ್ ಬರಲಿಕ್ಕೆ, ನಾನು ಎಂತ ಸಹ ಹಾಕಲಿಲ್ಲ. ನೋಡುವ ಹೇಗೆ ಕಲರ್ ಬರ್ತದಂತ. ನಾನು ಮಾಡ್ತೇನೆ, ಹಾಲಿನ ಕೆನೆ ಎಲ್ಲ ತೆಗೆದಿಟ್ಟು ಮಾಡ್ತೇನೆ, ಬಿಸಾಡುವುದಿಲ್ಲ ಹಾಲಿನ ಕೆನೆ. ನೋಡಿ ಇದೆಲ್ಲ ಬಿಳಿ ಇದೆಲ್ಲ ಉಂಟಲ್ಲ ಗೋಲ್ಡನ್ ಬ್ರೌನ್ ಬರಬೇಕು. ಈಗ ನೋಡಿ ಕಲರ್ ಹೀಗೆ ಬಂತು, ಇನ್ನೂ ಸಹ ಆಗಲಿಲ್ಲ. ಇನ್ನೂ ಸಹ ಇದು ಉಂಟಲ್ಲ ಬಿಳಿ ಎಲ್ಲ ಬ್ರೌನಿಶ್ ಬರಬೇಕಿದು, ಬ್ರೌನ್ ಗೋಲ್ಡನ್ ಬ್ರೌನ್ ಬರಬೇಕಿದ್ದು. ಬಿಳಿ ಉಂಟಲ್ಲ ಅದು ಇನ್ನೂ ಸಹ ಆಗಲಿಕ್ಕೆ ಉಂಟು. ಇನ್ನೂ ಸಹ ಒಂದು 1/4 ಗಂಟೆ ತಾಗ್ತದೆ. ಕಲರ್ ಮಾತ್ರ ಬಂತು ನೋಡಿ, ತುಪ್ಪದ ಕಲರ್ ಬಂತು ನೋಡಿ, ಹೇಗೆ ಬಂತು ನೋಡಿ ತುಪ್ಪ. ಈಗ ನಿಜವಾದ ತುಪ್ಪ ಹೀಗೆ ಬರಬೇಕು. ಯಾಕೆ ಗೊತ್ತುಂಟು, ಕೆಲವರು ಇಷ್ಟಕ್ಕೆ ತೆಗಿತಾರೆ. ಇದು ಇನ್ನೂ ಸ್ವಲ್ಪ ವೈಟ್ ಉಂಟು. ಇದು ಇದೊಂಚೂರು ಬ್ರೌನ್ ಬರಲಿ, ಆವಾಗ ನಮಗೆ ತುಂಬ ದಿವಸ ಇಟ್ಟು ಬಿಡುವಾಗ ಸಹ ಸ್ಮೆಲ್ಲೆಲ್ಲ ಎಂತ ಸಹ ಬರೋದಿಲ್ಲ. ಮನೆ ಫುಲ್ಲು ಪರಿಮಳ ಮಾತ್ರ ಗೀಯದ್ದೆ. ನೋಡುವ ಇನ್ನೊಂದು 5 ನಿಮಿಷದಲ್ಲಿ ಈಗ ಬ್ರೌನ್ ಆಗ್ತದೆ. ಎಲ್ಲ ಆಗ್ತಾ ಬಂತು, ಇನ್ನು ಬ್ರೌನ್ ಆಗ್ತದೆ ಇದು. ಮತ್ತು ನಾನು ಸ್ಟ್ರೈನ್ ಮಾಡುವಾಗ ನಿಮಗೆ ತೋರಿಸ್ತೇನೆ. ಸ್ಟ್ರೈನ್ ಎಲ್ಲ ಆದಮೇಲೆ ಈಗ ನೋಡಿ, ಈಗ ಪರ್ಫೆಕ್ಟಾಗಿ ಬಂತು ಗೀ. ಈಗ ಎಲ್ಲ ರೆಡಿ ಆಯಿತು ನೋಡಿ. ಈಗ ನಾವು ಇದನ್ನು ಸ್ಟ್ರೈನ್ ಮಾಡ್ತೇನೆ. ನಾನೀಗ ಇದನ್ನು ಸ್ಟ್ರೈನ್ ಮಾಡ್ತೇನೆ ನೋಡಿ, ಕರೆಕ್ಟಾಯಿತು. ನೋಡಿ ಈಗ ಇದು ಗೋಲ್ಡನ್ ಕಲರ್ ಬಂತು ನೋಡಿ. ಇಷ್ಟು ಬಂದರೆ ಸಾಕು. ಈಗ ಸ್ಟ್ರೈನ್ ಮಾಡುವ. ಬಿಸಿ ಇರುವಾಗಲೇ ಸ್ಟ್ರೈನ್ ಮಾಡಬೇಕು, ಇಲ್ಲದ್ರೆ ಅದು ಅಂಟು ಥರ ಆಗ್ತದೆ. ಈಗ ನೋಡಿ ಇಷ್ಟಾಯಿತು. ಈಗ ನಾನು ಮತ್ತೆ ಉಂಟಲ್ಲ ಅದನ್ನು ಗ್ಲಾಸ್ನ ಬಾಟ್ಲಿಗೆ ಹಾಕಿದ ಮೇಲೆ ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ. ಇದು ನನ್ನ ಅಮ್ಮ ಮಾಡಿದ ಗೀ.